14 ಸೈಟ್ ವಾಪಸ್ ನೀಡುವ ಸಂಬಂಧ ಸಿಎಂ ಪತ್ನಿ ಪತ್ರವನ್ನು ಬರೆದಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಯತೇಂದ್ರ ಹೋಗಿ ಆ ಪತ್ರವನ್ನು ಕೊಟ್ಟು ಬಂದಿದ್ರು. ಅದೇ ವಿಚಾರವನ್ನ ಈಗ ದೃಢೀಕರಿಸಿದ್ದಾರೆ ಮೂಡಾ ಆಯುಕ್ತರು. ನಿನ್ನೆ ಯತೇಂದ್ರ ಅವರು ಬಂದು ಪತ್ರವನ್ನು ಕೊಟ್ಟಿದ್ದಾರೆ ಅಂತ ಪವರ್ ಟಿವಿ ಜೊತೆಗೆ ಮಾತನಾಡಿದ್ದಾರೆ ಮೂಡಾ ಆಯುಕ್ತ ರಘುನಂದನ್. ಮುಂದೇನು ಮಾಡಬೇಕು ಈ ಬಗ್ಗೆ ಅನ್ನೋದ್ರ ಬಗ್ಗೆ ನಾವು ಪರಿಶೀಲನೆ ಮಾಡ್ತೀವಿ. ಈಗಾಗಲೇ ಕ್ರಮ ಕೈಗೊಳ್ಳಲಾಗುವುದು ಅಂತ ಹೇಳೋದಕ್ಕಾಗೋದಿಲ್ಲ. ಪತ್ರದಲ್ಲಿ ಸೈಟ್ ವಾಪಸ್ ಪಡೆದುಕೊಳ್ಳುವಂತೆ ಮನವಿ ಸಲ್ಲಿಸಿದ್ದಾರೆ. ಮುಂದಿನ ಕ್ರಮಗಳ ಕುರಿತು ನಾವು ಒಂದು ಚರ್ಚೆ ಮಾಡಿ ಆಮೇಲೆ ನಮ್ಮ ತೀರ್ಮಾನ ಏನು ಅನ್ನೋದನ್ನ ತಿಳಿಸ್ತೀವಿ ಅಂತ ಮೂಡಾ ಆಯುಕ್ತ ಮಾತನಾಡಿದ್ದಾರೆ. ಲೋಕಾಯುಕ್ತ ತನಿಖೆಗೆ ಮೂಡಾ ಎಲ್ಲ ರೀತಿಯಲ್ಲೂ ಸಹಕಾರವನ್ನು ಕೊಡುತ್ತೆ ಅಂತಲೂ ಕೂಡ ಇದೇ ಸಂದರ್ಭದಲ್ಲಿ ಪವರ್ ಟಿವಿ ಜೊತೆಗೆ ಮೂಡಾ ಆಯುಕ್ತ ರಘುನಂದನ್ ಮಾತನಾಡಿದ್ದಾರೆ. ಅವರ ಪತ್ನಿಗೆ ನೀಡಿದಂತಹ 14 ನಿವೇಶನಗಳನ್ನ ಇದೀಗ ಸಿಎಂ ಸಿದ್ದರಾಮಯ್ಯ ಅವರ ಪುತ್ರ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರ ಮೂಲಕ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಆಯುಕ್ತ ರಘುನಂದನ್ ಅವರಿಗೆ ಪತ್ರ ಕೊಡುವ ಮೂಲಕವಾಗಿ ಹಿಂದಿರುಗಿಸಿದ್ದಾರೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುಂದಿನ ಕಾರ್ಯಚಟುವಟಿಕೆಗಳು ಹೇಗಿರುತ್ತೆ, ಮೂಡಾ ಆ ಒಂದು 14 ನಿವೇಶನಗಳ ಕ್ರಯಪತ್ರವನ್ನ ಕ್ಯಾನ್ಸಲ್ ಮಾಡುತ್ತಾ, ಈ ಬಗ್ಗೆ ಮಾತನಾಡೋದಕ್ಕೆ ನನ್ನೊಟ್ಟಿಗೆ ಆಯುಕ್ತರಾಗಿರುವಂತಹ ರಘುನಂದನ್ ಅವರು ಇದ್ದಾರೆ. ಅವ್ರನ್ನ ಮಾತನಾಡಿಸೋಣ. ಸರ್, ಈಗ ಈ ಇಡೀ ರಾಜ್ಯದಲ್ಲಿ ಇದೊಂದು ಹೊಸ ರೀತಿಯ ಪ್ರಕರಣ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪತ್ನಿ ತಮ್ಮ ನಿವೇಶನಗಳನ್ನ ವಾಪಸ್ ಕೊಟ್ಟಿದ್ದಾರೆ. ಯಾವಾಗ ಕೊಟ್ಟರು, ನಿಮ್ಮ ಪ್ರಕ್ರಿಯೆಗಳು ಹೇಗಿರುತ್ತೆ ಅಂತ? ಅದೊಂದು ಅರ್ಜಿ ಕೊಟ್ಟಿದ್ದಾರೆ, ಇವತ್ತು ರಿಕ್ವಿಸಿಷನ್ ಕೊಟ್ಟಿದ್ದಾರೆ. ಶ್ರೀಮತಿ ಪಾರ್ವತಿ ಅವರು ಅವರ ಪುತ್ರ ಡಾಕ್ಟರ್ ಯತೀಂದ್ರ MLC ಅವರ ಮುಖಾಂತರ ನಮ್ಮ ಕಚೇರಿಗೆ ಅವರೇ ಬಂದು ಕೊಟ್ಟೋಗಿದ್ದಾರೆ. ನಿನ್ನೆ ಏನೆಲ್ಲ ಮೀಡಿಯಲ್ಲಿ ಬಂದಿತ್ತು ಅದೇ ಪತ್ರನ ಕೊಟ್ಟಿದ್ದಾರೆ, ಈ ಥರ ವಾಪಸ್ ತಗೊಳ್ಳಿ ಅಂತ. ಅದ್ರ ಬಗ್ಗೆ ನಾವು ಈಗ ಚರ್ಚೆ ಮಾಡಿ ಏನ್ ನಿರ್ಧಾರ ಮಾಡಬೇಕು, ಯಾವ ತರ ಇದೆ, ಪ್ರೊಸೀಜರ್ ಏನಿದೆ ಎಲ್ಲ ನೋಡ್ಕೊಂಡು ಅದ್ರ ಮೇಲೆ ಡಿಸಿಷನ್ ತಗೊಳ್ತೀವಿ. ನಿವೇಶನ ಹಂಚಿಕೆ ಆದ್ಮೇಲೆ ಅವ್ರ ಹೆಸರಿಗೆ ರಿಜಿಸ್ಟರ್ ಆದ್ಮೇಲೆ ಅದನ್ನ ವಾಪಸ್ ಕೊಡ್ಬಹುದಾ? ಅದು ಕೊಟ್ಟಂತ ಸಂದರ್ಭದಲ್ಲಿ ಏನೆಲ್ಲ ಪ್ರಕ್ರಿಯೆಗಳು ಆಗತ್ತೆ ಅಂತ ಅದೇ ನಾವು ನೋಡ್ಕೊಂತಾ ಇದೀವಿ. ಇನ್ನ ಬೆಳಿಗ್ಗೆನೆ ಬಂದಿದ್ದು ಪತ್ರ ನಮ್ಗೆ. ಅದ್ರ ಬೇಸಿಸ್ ಮೇಲೆ ಏನೇನಿದೆ, ಯಾವ ತರ ಪ್ರಕ್ರಿಯೆ ಮಾಡಬೇಕು, ಯಾವ ತರ ಇದೆ, ಕಾನೂನಲ್ಲಿ ಏನು ಅವಕಾಶ ಇದೆ, ಏನಿದೆ ಅಂತ ಎಲ್ಲ ನೋಡ್ಕೊಳ್ತಾ ಇದೀವಿ. ಅದ್ರ ಪ್ರಕಾರ ನಾವು ಇದು ಮಾಡ್ತೀವಿ. ಇನ್ನ ಡಿಸ್ಕಷನ್ ಅಲ್ಲಿ ಇದೀವಿ, ಎಲ್ಲ ಮಾತಾಡ್ಕೊಳ್ತಾ ಇದೀವಿ. ಅದ್ರ ಮೇಲೆ ಡಿಸಿಷನ್ ತಗೊಳ್ತೀವಿ. ಒಬ್ಬ ಸ್ವಇಚ್ಛೆಯಿಂದ ನಿವೇಶನವನ್ನು ವಾಪಸ್ ಕೊಟ್ಟಂತ ಸಂದರ್ಭದಲ್ಲಿ ಮೂಡಾ ಅದನ್ನ ವಶಕ್ಕೆ ಪಡೆದುಕೊಂಡು ಅವರ ಹೆಸರಿನ ಕ್ರಯ ಪತ್ರವನ್ನ ರದ್ದು ಮಾಡೋದಕ್ಕೆ ಕಾನೂನಲ್ಲಿ ಅವಕಾಶ ಇದೆಯಾ? ಇದು ಮೊದಲ ಪ್ರಕರಣನ ಹೇಗೆ ಅಂತ ಅದು ನಮಗೂ ಗೊತ್ತಿಲ್ಲ. ಇನ್ನ ನಾವು ಅದನ್ನೇ ಎಲ್ಲ ಚೆಕ್ ಮಾಡ್ತಾ ಇದೀವಿ, ಎಲ್ಲ ಕಡತಗಳು ನೋಡ್ತಾ ಇದೀವಿ, ಎಲ್ಲ ಸಮಾಲೋಚನೆ ಮಾಡ್ತಾ ಇದೀವಿ. ಬೇಸ್ಡ್ ಆನ್ ದಟ್ ವಿ ವಿಲ್ ಟೇಕ್ ಎ ಡಿಸಿಷನ್. ಯತೀಂದ್ರ ಅವರು ಪತ್ರ ಬಿಟ್ರೆ ಬೇರೆನ್ನೆಲ್ಲಾದ್ರೂ ಮಾತನಾಡಿದ್ರ ಹೇಗೆ ಅಂತ? ಇಲ್ಲ, ಏನು ಇಲ್ಲ. ಈ ತರ ಪತ್ರ ಕೊಟ್ಟಿದೀವಿ, ಇದ್ರ ಮೇಲೆ ಡಿಸಿಷನ್ ತಗೊಳ್ಳಿ ಅಂತ ಕೇಳಿದ್ದಾರೆ ಅಷ್ಟೇ. ಸರ್, ಈಗ ಲೋಕಾಯುಕ್ತದಲ್ಲಿ ಸಿಎಂ ವಿರುದ್ಧ FIR ದಾಖಲಾಗಿದೆ. ಈ ಸರ್ವೆ ನಂಬರ್ 464 3 ಎಕರೆ 14 ಕುಂಟೆಯ ಕೆಸರೆ ಜಾಗ ಜೊತೆಗೆ ನೀವು ಕೊಟ್ಟಿದ್ದಂತಹ 14 ನಿವೇಶನಗಳಿಗೆ ಸಂಬಂಧಪಟ್ಟಂತೆ ಲೋಕಾಯುಕ್ತ ಇವತ್ತು ಸ್ಥಳ ಮಾದರಿಯನ್ನ ಮಾಡಿದೆ. ನಿಮ್ಮಲ್ಲಿ ಬಳಿ ಲೋಕಾಯುಕ್ತದವರು ಮಾಹಿತಿಯನ್ನ ಕೇಳಿದಾರ, ನಿಮ್ಮ ಹತ್ರ ದಾಖಲೆಗಳನ್ನ ಕೇಳಿದಾರ, ಹೇಗೆ ಅಂತ, ಯಾವ ರೀತಿ ಸಹಕಾರ ಕೊಡ್ತಾ ಇದೀರಿ ಅಂತ? ನಮ್ಗೆ ಪತ್ರ ಬರೆದಿದ್ದಾರೆ ಸಹಕಾರ ಎಲ್ಲ ಬೇಕು ಅಂತ. ಲೋಕಾಯುಕ್ತದಿಂದ ಪತ್ರ ಬರೆದಿದ್ದಾರೆ ಸಹಕಾರ ಬೇಕು ಅಂತ. ಅದ್ರ ಪ್ರಕಾರ ನಾವು ಏನ್ ಸಹಕಾರ ಬೇಕು ಎಲ್ಲ ಕೊಡ್ತೀವಿ. ಅವ್ರು ಏನ್ ದಾಖಲೆಗಳು ಕೇಳ್ತಾರೆ, ವಾಟ್ ಎವರ್ ದೇ ಆಸ್ಕ್, ವಿ ವಿಲ್ ಬಿ ಪ್ರೊವೈಡಿಂಗ್ ಟು ಲೋಕಾಯುಕ್ತ. ಈಗಾಗಲೇ ದಾಖಲೆಗಳು ಕೊಟ್ಟಿದ್ದೀರಾ? ಈಗ ನಿಮ್ಗೆ ಇವರೇ ಇನ್ನ ಏನು ಕೇಳಿಲ್ಲ, ಕೊಟ್ಟಿಲ್ಲ. ಇವತ್ತು ಬೆಳಿಗ್ಗೆ ಸ್ಥಳ ಮಾದರಿಗೆ ನಿಮಗೆ ಮಾಹಿತಿ ಕೊಟ್ಟಿದ್ರ ಮೊದ್ಲೇ ಅಂತ? ಸ್ಥಳ ಪರಿಶೀಲನೆಗೆ ಈ ತರ ಕೆಲವು ಅಧಿಕಾರಿಗಳು ಬೇಕು ಅಂತ ಕೊಟ್ಟಿದ್ರು, ಅವರೆಲ್ಲ ಹೋಗಿದ್ದಾರೆ ಸ್ಥಳ ಮಾದರಿ. ಇದಿಷ್ಟು ಮೂಡಾ ಆಯುಕ್ತರಾಗಿರ್ತಕ್ಕಂಥ ರಘುನಂದನ್ ಅವರ ಮಾತು. ಕ್ಯಾಮರಾಮನ್ ಹರೀಶ್ ಜೊತೆ ಸುರೇಶ್ ಬಿ, ಪವರ್ ಟಿವಿ, ಮೈಸೂರು.